everyone fine. ಈಗಾಗಲೇ ನಾನು ಪತ್ರನೂ ಬರೆದಾಗಿದೆ. ಪತ್ರನೂ ಬರೆದಿನೇ ಮೊದಲು ನೀರು ಬಿಡೋ ಕೆಲಸ ಮಾಡಿ ಅಂತ ಹೇಳಿ. ಸರ್, ಮೂಡ ವಿಚಾರವಾಗಿ ಬೆಳಿಗ್ಗೆ ಸಿಎಂ ವಿರುದ್ಧವಾಗಿ ಪಿತೂರಿ ನಡೀತಾ ಇದೆ ಅಂತ ಹೇಳಿದ್ವಿ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಕುಮಾರಸ್ವಾಮಿ ಒಬ್ಬ ಹುಚ್ಚ, ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಬೇಕು ಅಂತ ಹೇಳ್ತಾರೆ. ಈಗ ಚನ್ನಪಟ್ಟಣದಲ್ಲಿ ಹೋಗಿ ಯಾರ್ಯಾರಿಗೆ ಏನೇನು ಆಗೈತೆ ಅಂತ ಅಲ್ಲಿ ತೋರಿಸ್ತಾವ್ರೆ. ಚನ್ನಪಟ್ಟಣದಲ್ಲಿ ದಿನ 6 ದಿವಸ ಹೋದ್ರಲ್ಲ, ಹುಚ್ಚರು ಯಾರು ಅನ್ನೋದನ್ನ ಅವರಲ್ಲಿ ಪ್ರದರ್ಶನ ಮಾಡ್ಕೊತಾವ್ರೆ. ಮೊದಲು ಸರಿಪಡಿಸ್ಕೊಳ್ಳೋದು ಅವ್ರಿಗೆ ಸೇರಿರೋದು. ನಾನು ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಮೈಸೂರಿನ ಮೂಡ ಯಾವುದೋ ಕೆಲವು ಟಿವಿಗಳಲ್ಲಿ ಬರ್ತಾ ಇದೆಯಲ್ಲ, ಈಗ ಹಗರಣಗಳಿಗೆ ಅದೇ ಇದೇನ ಮೂಡ 50-50 ಬರ್ತಾ ಇದೆಯಲ್ಲ, ಯಾರು ಅದನ್ನು ಹೊರಡಿಸ್ತಾ ಇರೋದು? ಈಗ ಯಾರದಕ್ಕೆ ಮೂಲ ಪುರುಷರು? ನನಗೇನು ಗೊತ್ತಿಲ್ವಾ ರಾಜಕಾರಣ? ಆಗ ಒಂದ್ ಸ್ವಲ್ಪ ದಿವಸ ಒಂದು ಬಂತು ದೇವೇಗೌಡರು ಕುಟುಂಬದ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಅದನ್ನ ಪ್ರಚಾರ ದೇವೇಗೌಡರು ಕುಟುಂಬ ಮುಗಿಸಕ್ ಹೊರಟ್ರಿ ಗೊತ್ತಿಲ್ವಾ ನನಗೆ? ಇವತ್ತು ಯಾಕಿದು ಬಂತು, ಈಗ ಮುಗೀತು, ಬೇರೆ ಇನ್ಯಾವುದೋ 2-3 ವಿಷಯ ಮುಗೀತು. ಈಗ ಇತ್ತಗೊಂಡಿದೆಯಲ್ಲ ಮುಖ್ಯಮಂತ್ರಿಗಳ ಮೇಲೆ, ನಾನಾ ಮಾಡಿರೋದು. ಈಗ ಮುಖ್ಯಮಂತ್ರಿ ಮೇಲೆ ಪ್ರಾರಂಭ ಆಗಿದೆಯಲ್ಲ 50-50, ನಾನಾ ತಂದಿರೋದು ಇದನ್ನ. ಈ ಹುಚ್ಚರೇ ತಂದಿರೋದು. ಆ ಮುಖ್ಯಮಂತ್ರಿಯ ಚೇರು ಹುಚ್ಚಿಡಿದಿರೋದು ಅವರಿಗೆ, ನನಗಲ್ಲ. ಯಾವ್ದು ಹೇಳಿ? ಈಗ ಈ ಸರ್ಕಾರದಲ್ಲಿ ಯಾವ್ಯಾವ ಡಿಸಿಗಳನ್ನ ವರ್ಗಾವಣೆ ಮಾಡಿದ್ದಾರೆ, ಯಾವ್ಯಾವ ಪೊಲೀಸ್ ಏರಿಯಾ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ, ಅವರು ಯಾವ ವರ್ಗಕ್ಕೆ ಸೇರಿರ್ತಕ್ಕಂಥವರು, ಅದೆಲ್ಲವನ್ನ ಉಪಮುಖ್ಯಮಂತ್ರಿಗಳು ಸ್ವಲ್ಪ ಹುಚ್ಚಿನಿಂದ ಹೊರಗೆ ಬಂದು ಏನವ್ರು ಪೇಪರ್ ಪೆನ್ನು ಕೇಳಿದ್ರಲ್ಲ ರಕ್ಷಣೆ ಕೊಡಕ್ಕೆ, ಆ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳಕ್ಕೆ ಹೇಳಿ ಬರ್ತೀನಿ. ಈಗಾಗಲೇ ನಾನು ಪತ್ರನೂ ಬರೆದಾಗಿದೆ. ಪತ್ರನೂ ಬರೆದಿನೇ ಮೊದಲು ನೀರು ಬಿಡೋ ಕೆಲಸ ಮಾಡಿ ಅಂತ ಹೇಳಿ. ಸರ್, ಮೂಡ ವಿಚಾರವಾಗಿ ಬೆಳಿಗ್ಗೆ ಸಿಎಂ ವಿರುದ್ಧವಾಗಿ ಪಿತೂರಿ ನಡೀತಾ ಇದೆ ಅಂತ ಹೇಳಿದ್ವಿ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಕುಮಾರಸ್ವಾಮಿ ಒಬ್ಬ ಹುಚ್ಚ, ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಬೇಕು ಅಂತ ಹೇಳ್ತಾರೆ. ಈಗ ಚನ್ನಪಟ್ಟಣದಲ್ಲಿ ಹೋಗಿ ಯಾರ್ಯಾರಿಗೆ ಏನೇನು ಆಗೈತೆ ಅಂತ ಅಲ್ಲಿ ತೋರಿಸ್ತಾವ್ರೆ. ಚನ್ನಪಟ್ಟಣದಲ್ಲಿ ದಿನ 6 ದಿವಸ ಹೋದ್ರಲ್ಲ, ಹುಚ್ಚರು ಯಾರು ಅನ್ನೋದನ್ನ ಅವರಲ್ಲಿ ಪ್ರದರ್ಶನ ಮಾಡ್ಕೊತಾವ್ರೆ. ಮೊದಲು ಸರಿಪಡಿಸ್ಕೊಳ್ಳೋದು ಅವ್ರಿಗೆ ಸೇರಿರೋದು. ನಾನು ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಮೈಸೂರಿನ ಮೂಡ ಯಾವುದೋ ಕೆಲವು ಟಿವಿಗಳಲ್ಲಿ ಬರ್ತಾ ಇದೆಯಲ್ಲ, ಈಗ ಹಗರಣಗಳಿಗೆ ಅದೇ ಇದೇನ ಮೂಡ 50-50 ಬರ್ತಾ ಇದೆಯಲ್ಲ, ಯಾರು ಅದನ್ನು ಹೊರಡಿಸ್ತಾ ಇರೋದು? ಈಗ ಯಾರದಕ್ಕೆ ಮೂಲ ಪುರುಷರು? ನನಗೇನು ಗೊತ್ತಿಲ್ವಾ ರಾಜಕಾರಣ? ಆಗ ಒಂದ್ ಸ್ವಲ್ಪ ದಿವಸ ಒಂದು ಬಂತು ದೇವೇಗೌಡರು ಕುಟುಂಬದ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಅದನ್ನ ಪ್ರಚಾರ ದೇವೇಗೌಡರು ಕುಟುಂಬ ಮುಗಿಸಕ್ ಹೊರಟ್ರಿ ಗೊತ್ತಿಲ್ವಾ ನನಗೆ? ಇವತ್ತು ಯಾಕಿದು ಬಂತು, ಈಗ ಮುಗೀತು, ಬೇರೆ ಇನ್ಯಾವುದೋ 2-3 ವಿಷಯ ಮುಗೀತು. ಈಗ ಇತ್ತಗೊಂಡಿದೆಯಲ್ಲ ಮುಖ್ಯಮಂತ್ರಿಗಳ ಮೇಲೆ, ನಾನಾ ಮಾಡಿರೋದು. ಈಗ ಮುಖ್ಯಮಂತ್ರಿ ಮೇಲೆ ಪ್ರಾರಂಭ ಆಗಿದೆಯಲ್ಲ 50-50, ನಾನಾ ತಂದಿರೋದು ಇದನ್ನ. ಈ ಹುಚ್ಚರೇ ತಂದಿರೋದು. ಆ ಮುಖ್ಯಮಂತ್ರಿಯ ಚೇರು ಹುಚ್ಚಿಡಿದಿರೋದು ಅವರಿಗೆ, ನನಗಲ್ಲ. ಯಾವ್ದು ಹೇಳಿ? ಈಗ ಈ ಸರ್ಕಾರದಲ್ಲಿ ಯಾವ್ಯಾವ ಡಿಸಿಗಳನ್ನ ವರ್ಗಾವಣೆ ಮಾಡಿದ್ದಾರೆ, ಯಾವ್ಯಾವ ಪೊಲೀಸ್ ಏರಿಯಾ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ, ಅವರು ಯಾವ ವರ್ಗಕ್ಕೆ ಸೇರಿರ್ತಕ್ಕಂಥವರು, ಅದೆಲ್ಲವನ್ನ ಉಪಮುಖ್ಯಮಂತ್ರಿಗಳು ಸ್ವಲ್ಪ ಹುಚ್ಚಿನಿಂದ ಹೊರಗೆ ಬಂದು ಏನವ್ರು ಪೇಪರ್ ಪೆನ್ನು ಕೇಳಿದ್ರಲ್ಲ ರಕ್ಷಣೆ ಕೊಡಕ್ಕೆ, ಆ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳಕ್ಕೆ ಹೇಳಿ ಬರ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.